ಇದು ಯಾವುದೋ ಸಿನಿಮಾ ಬಂದಿತ್ತಲ್ಲಪ್ಪ, ಈ ರಕ್ತ ಚರಿತ್ರೆ ಅಂತ ಒಂದು ರಾಯಲಸೀಮಾ ಬಂದಿತ್ತಲ್ಲ, ರಕ್ತ ಚರಿತ್ರೆ ಅಂತ ರಾಯಲಸೀಮಾ ಫಿಲಂ, ಆಂಧ್ರ ಪ್ರದೇಶದ. ಆ ರೀತಿ ಒಂದು ಮಾಡೆಲ್ ಕರ್ನಾಟಕ ಯಾವತ್ತೂ ಕೂಡ ಬಹಳ ಶಾಂತಿ ಪ್ರಿಯವಾದಂಥ ಒಂದು ರಾಜ್ಯ. ವಿಧಾನಸಭೆ ಒಂದು ಮಾಡೆಲ್ ಆಗಿ ಮಾದರಿಯಾಗಿ ನಡೀತಾ ಇದ್ದಿದ್ದು. ಮೊದಲ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ವಿರೋಧ ಪಕ್ಷಗಳನ್ನು ಮಟ್ಟ ಹಾಕುವಂಥದ್ದು, ವಿರೋಧ ಪಕ್ಷಗಳನ್ನು ಟಾರ್ಗೆಟ್ ಮಾಡುವಂಥ ಒಂದು ಸಂಸ್ಕೃತಿಯನ್ನು ಈ ಕಾಂಗ್ರೆಸ್ ಸರ್ಕಾರ ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿಗಳು ಔಟ್ಗೋಯಿಂಗ್ ಮುಖ್ಯಮಂತ್ರಿ ಇರೋದ್ರಿಂದ ಅವರೇನೇನು ತಲೆ ಕೆಡಿಸ್ಕೊಂತಾನೆ ಇಲ್ಲ. ಯಾರು ಇಲ್ಲಿರುವಂಥ ಮಂತ್ರಿಗಳು ಆಡಿದ್ದೇ ರಾಜ್ಯ ಆಗೋಗ್ಬಿಟ್ಟಿದೆ. ಆದ್ದರಿಂದ ಇದೊಂದು ಆಂಧ್ರ ಅಂದರೆ ಆಗುವಂಥ ಅಲ್ಲಿನ ರಾಜಕೀಯ ಏನು ನಡೀತಾ ಇತ್ತು ಆ ರೀತಿ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಖಂಡನೀಯ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ಆದರೂ ಅವ್ರದ್ದೇನು ನಡೆಯಲ್ಲ. ಸಿದ್ದರಾಮಯ್ಯನವರು ಹಿಂದೆ ಇದ್ದಂಗೆ ಇದ್ದಿದ್ರೆ ಈ ಥರದ ಒಂದು ವಾತಾವರಣ ಬರ್ತಾನೆ ಇರಲಿಲ್ಲ. ಈಗ ಸಿದ್ದರಾಮಯ್ಯ, DK ಯಾರಿದ್ದಾರೆ ಉಪಮುಖ್ಯಮಂತ್ರಿಗಳು, ಅವ್ರಿಗೆ ಮುಖ್ಯಮಂತ್ರಿ ಬೇಗ ಆಗಬೇಕಲ್ಲ. ಅದಕ್ಕೆ ಎಲ್ಲ ವಿರೋಧ ಪಕ್ಷಗಳನ್ನ ಬಡಿದ್ರೆ ನಮಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಬೇಗ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಈ ಆಂಧ್ರ ಚರಿತ್ರೆ ನಡೀತಾ ಇದೆಯಲ್ಲ, ಹಂಗೆ ದ್ವೇಷದ ರಾಜಕಾರಣವನ್ನು ಆಂಧ್ರ, ತಮಿಳುನಾಡು ಈ ಕಡೆ ನಡೀತತ್ತಲ್ಲ, ಆ ಥರದಕ್ಕೆ ಹೋಗ್ತಾ ಇದ್ದಾರೆ ಶಾರ್ಟ್ ಬೆನಿಫಿಟ್ಗೋಸ್ಕರ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕೆ ಅಭಿನಂದನೆ ಅಂತ ಹೇಳಿದ್ರೆ, ಹೊಸ ಒಂದು ಕಾನ್ಸೆಪ್ಟನ್ನು ಕೊಟ್ರಲ್ಲ. ಇನ್ಮೇಲೆ ಸೇಫ್ಟಿ ಅಂತ ಹೇಳಿದ್ರೆ, ಅಂದರೆ ಸೇಫ್ಟಿ, ಕಬ್ಬಿನ ಗದ್ದೆಗಳು, ಕ್ವಾರಿಗಳು, 100 ಅಡಿ ಡೆಪ್ತ್ ಇರೋ ಕ್ವಾರಿಗಳು, ಫಾರೆಸ್ಟಲ್ಲಿ ಹೋಗ್ಬಿಟ್ರೆ ಪೊಲೀಸವ್ರಿಗೇನು ಕೆಲಸನೇ ಇಲ್ಲ. ಅಲ್ಲಿರೋ ಪ್ರಾಣಿಗಳು, ಹುಲಿ, ಸಿಂಹ ಏನೇನಿದೆಯೋ, ಹುಲಿ, ಚಿರತೆ, ಕರಡಿ, ತೋಳ ಇವೇ ಕಾಯ್ತವೆ. ಸಿಟಿ ರವಿನ ಕರ್ಕೊಂಡೋಗಿ ಸೇಫ್ಟಿ ಅಂತ ಹೇಳಿಬಿಟ್ಟು ಕಬ್ಬಿನ ಗದ್ದೆ ಒಳಗೆ ನಿಲ್ಲಿಸಿದ್ರು. ಅದು ಯಾವುದು, ಎತ್ತಿನ ಗಾಡಿ ಹೋಗೋ ರೋಡು. ಪೊಲೀಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅವನು ಯಾರು, ಕಮಿಷನರ್. ತಲೆ ಇದೆಯಾ ಕಮಿಷನರ್ಗೆ? ತಲೆ ಇರಬೇಕಲ್ಲ ಒಂಚೂರು. IPS ಓದಿದ್ದೀನಿ ಅಂತಾರೆ ಅಲ್ಲ, ತಲೆ. ಅದಕ್ಕೆ ನಾನೊಂದು ಈ ಥರ ಒಂದು ಐಡಿಯಾ ಕೊಟ್ಟಿದ್ದಾರೆ ಕಮಿಷನರು ಮತ್ತು ಸಿದ್ದರಾಮಯ್ಯನವರು. ಅದಕ್ಕೆ ಬೆಂಗಳೂರಲ್ಲಿ ಪರಪ್ಪನ ಅಗ್ರಹಾರ ಅಂತ ಇದೆ, ಸೇಫೆಸ್ಟ್ ಪ್ಲೇಸ್ ಅಂತ ಅಲ್ಲಿ ಇಟ್ಟಿದ್ದಾರೆ. ಸೇಫೆಸ್ಟು ಅವ್ರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಕಬ್ಬಿನ ಗದ್ದೆಗೆ ಬಿಟ್ಬಿಟ್ರೆ ಇನ್ನೂ ಸೇಫ್ ಆಗಿರ್ತೈತೆ. ಏನ್ ಬೇಡ, ಈಗ ಸೇಫ್ ಅಂತ ತಾನೇ ಕಬ್ಬಿನ ಗದ್ದೆ ಸಿಟಿ ರವಿ ಕರ್ಕೊಂಡೋಗಿ ಬಿಟ್ಟಿದ್ದೇನಕ್ಕೆ? ಸುಮಾರು ಗೊತ್ತಿಲ್ಲ ನನಗೆ, 1-1.5-2 ಗಂಟೆ ಇರ್ಬೋದು. ಅದಾದ್ಮೇಲೆ ಫೋನ್ ಬರ್ತೈತೆ, ಫಾರೆಸ್ಟಿಗೆ ತಗೊಂಡೋಗ್ಬಿಡ್ತಾರೆ. ಅಲ್ಲಿಂದ ಫಾರೆಸ್ಟಲ್ಲಿ ನಿಲ್ಲಿಸ್ಬಿಡ್ತಾರೆ. ಯಾಕಂದ್ರೆ ಅಲ್ಲಿ ಸುತ್ತು ಕರಡಿಗಳಿರ್ತೈತೆ, ಹುಲಿಗಳಿರ್ತೈತೆ, ಚಿರತೆ, ಕಾಡು ನಾಯಿಗಳು ಎಲ್ಲ ಇರ್ತೈತಲ್ಲ, ಯಾರು ಓಡಾಡೋಕ್ಕೆ ಆಗಲ್ಲ. ಅದಕ್ಕೆ ಎಲ್ಲೆಲ್ಲಿ ಈಗ ಪರಪ್ಪನ ಅಗ್ರಹಾರ ಇದೆಯೋ ಎಲ್ಲ ತಗೊಂಡೋಗಿ ಅಲ್ಲಿ ಕಾಡಲ್ಲಿ ಏನಾನ ಹಾಕಿ ಒಂದು ಬಿಟ್ಬಿಟ್ರೆ ಅವೇ ಕಾದ್ಗಂತವೆ ಪ್ರಾಣಿಗಳು. ಇವ್ರದ್ದೇನು ಬೇಕಾಗದೇ ಇಲ್ಲ. ಅವಾಗ ಹೋಮ್ ಮಿನಿಸ್ಟ್ರು ಆರಾಮಾಗಿರ್ಬೋದು, ಮುಖ್ಯಮಂತ್ರಿಗಳು ಒಳ್ಳೆ ಫಾರ್ಮುಲಾ ಕೊಟ್ಟಿದ್ದಾರೆ. ಇನ್ಮೇಲೆ ಯಾರನ್ನೇ ಅರೆಸ್ಟ್ ಮಾಡಿದ್ರು ಕರ್ನಾಟಕದಲ್ಲಿ, ಇನ್ಮೇಲೆ ಯಾರನ್ನೇ ಅರೆಸ್ಟ್ ಮಾಡಿದ್ರು ಇದೇ ಫಾರ್ಮುಲಾ ಮಾಡಿ. ಬ್ಯೂಟಿಫುಲ್ ಫಾರ್ಮುಲಾ. ಕಾಸು ಖರ್ಚಿಲ್ಲ, ಗೋಡೆ ಕಟ್ಟೋ ಖರ್ಚಿಲ್ಲ, ನೀರು ಕೊಡೋ ಖರ್ಚಿಲ್ಲ, ಕರೆಂಟು ಇಲ್ಲ, ಕರೆಂಟ್ ಖರ್ಚು ಉಳಿತೈತೆ ನಿಮಗೆ ಆರಾಮ್ಸೆ. ಇಲ್ಲಿ ಪೊಲೀಸರು ಎಷ್ಟು ಜನ, ಒಂದು 500 ಜನ ಪೊಲೀಸರು ಇದ್ದಾರೆ ಪರಪ್ಪನಗರದಲ್ಲಿ. ಅಲ್ಲಿ 4 ಜನ ಪೊಲೀಸರು ಮೇಂಟೈನ್ ಮಾಡ್ಬೋದು. ಒಳಗಡೆ ಬಿಟ್ಬಿಟ್ರೆ, ರೋಡಲ್ಲಿ ನಿಂತ್ಕೊಂಡ್ಬಿಟ್ರೆ ಇವರು ಪ್ರಾಣಿ ಪಕ್ಷಿಗಳೆಲ್ಲ ಕಾವಲು ಕಾಯ್ಕಂತವೆ.
ಒಳ್ಳೆ ಐಡಿಯಾ. ಎಂಥ ಸಿ ಎಮ್ ರೀ, ಎಂಥ ಸಿ ಎಮ್ಮು, ಎಂಥ ಕಮಿಷನರ್ ರೀ, ಸೇಫ್ಟಿ. ಅಲ್ಲ ರೀ, ಒಬ್ಬ ವ್ಯಕ್ತಿನ ನೀವು ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಕೊಂಡು ಕಾಯಕ್ಕಾಗಲ್ಲ ಅಂದ್ರೆ ಏನು? ನಾನು ಛಲವಾದಿ ನಾರಾಯಣ ಸ್ವಾಮಿಯವರೆಲ್ಲ ಹೋಗಿದ್ರಿ, ನಮ್ಮನ್ನೆಲ್ಲ ಗುಡ್ಡೆ ಹಾಕಿದ್ರು ಕೂಡ 100 ಜನ ಇರಲಿಲ್ಲ. 100 ದಾಟ್ಲೇ ಇಲ್ಲ ಬಿಡಿ, 100 ಹೇಳಕ್ಕಾಗಲ್ಲ, ಇನ್ನು 50 ಇರ್ಬೋದು. ನಾವೆಲ್ಲ ಹೋಗಿ 50 ಜನ ಕಾಯಕಾಲ್ ಬಂದಿದ್ದ ಪೊಲೀಸರು ಎಷ್ಟು ಗೊತ್ತಾ? 250 ಜನ ಪೊಲೀಸರು ಇದ್ರಪ್ಪ. ಒಬ್ಬೊಬ್ಬ ಪೊಲೀಸ್ ನಮ್ಮನ್ನು ಹಿಡ್ಕೊಂಡ್ಬಿಟ್ಟಿದ್ರೆ ನಮ್ಮನ್ನ ನಾವೇನು ತಳ್ಳಿ ಹೋಗೋ ಅಂತ ಶಕ್ತಿ ಇಲ್ಲ ನಮಗೆ. ಎಂತ ಬಾಲಿಶವಾದಂತ ಹೇಳಿಕೆ ಕೊಡ್ತಾನೆ ಕಮಿಷನರ್. ನಾವು 5 ಗಂಟೆ ಇದ್ರಿ ಅಲ್ಲಿ, 5 ಗಂಟೆಗಿದ್ದ ಪ್ರಾರಂಭದಲ್ಲಿ 70-80 ಜನ ಇದ್ರು, ಕೊನೆಯಲ್ಲಿ ಇದ್ದಿದ್ದು 20 ಜನ ಅಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದಿದ್ದು. ಇಷ್ಟು ಜನನ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಕಾನೂನು ಸುವ್ಯವಸ್ಥೆನ ಕಾಪಾಡುವಂತ ಯೋಗ್ಯತೆ ಇವರಿಗೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಆಗ್ತಾ ಇದೆ. ಅದಕ್ಕೆ ನಾನು ಮುಖ್ಯಮಂತ್ರಿಗೂ ಹೇಳ್ತೀನಿ, ಮುಖ್ಯಮಂತ್ರಿದು ಸೇಫ್ಟಿ ಬಹಳ ಇಂಪಾರ್ಟೆಂಟು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಸೇಫ್ಟಿನೂ ಮುಖ್ಯ ಅಂತೆ. ಅವ್ರನ್ನೂ ಕರ್ಕೊಂಡೋಗಿ ಎಲ್ಲಾನ ಕ್ವಾರಿಗೆ ಬಿಟ್ಬಿಡ್ರಿ ಅವ್ರನ್ನ. ಕಬ್ಬನ ಗದ್ದೆನೋ ಕಾರಿನೋ ಬಿಟ್ಬಿಡ್ರಿ ಅವ್ರು, ಅಲ್ಲೇ ಇದ್ಕೊಂಡ್ಲಿ ಅವರು. ವಿಧಾನಸೌಧಕ್ಕೆ ಕರ್ಕೊಂಬರ್ರಿ, ಸೇಫ್ಟಿಗೆ ಅವ್ರು ಕರ್ಕೊಂಡೋಗಿ ಕಬ್ಬನ ಗದ್ದೆ ಬಿಟ್ಬಿಡ್ರಿ, ಅಲ್ಲೇ ಇದ್ಕೊಂಡ್ಲಿ ಅವರು. ಸೇಫ್ಟಿ ನಮಗೆ ಮುಖ್ಯಮಂತ್ರಿ, ಸೇಫ್ಟಿ ನಮ್ಗೆ ಬೇಕು. ರಾಜ್ಯಕ್ಕೆ ಅಧಿಪತಿ ಅವರು. ಎಂತ ಸರ್ಕಾರ ರೀ ಅವ್ರು. ಏನು ಸ್ಟೇಟ್ಮೆಂಟ್ ಕೊಡೋಕ್ಕೂ ಒಂದು ಗೌರವವಾದಂಥ ಒಂದು ಸರ್ಕಾರ ಅಂದರೆ ಒಂದು ಗೌರವಯುತವಾದಂಥ ಸ್ಟೇಟ್ಮೆಂಟ್ ಕೊಡೋಕ್ಕೂ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ. ಅವೊಬ್ಬ IPS ಅಧಿಕಾರಿ ಸೇಫ್ಟಿ ಹೇಳ್ತಾರೆ. ಹಂಗಾರೆ ವಿಧಾನಸೌಧ ಹೆಂಗ್ ನಡೆಸ್ರಿ? ವಿಧಾನಸಭೆ ಹೆಂಗ್ ನಡೀತೈತೆ? ಬೆಳಗಾವಿಯಲ್ಲಿ ವಿಧಾನಸಭೆ ಹೆಂಗ್ ನಡಿಬೇಕಂಗಾರೆ ನಿಮ್ಗೆ ಸೇಫ್ಟಿ ಕೊಡೋಕ್ಕಾಗಲ್ಲ ಅಂತಂದ್ರೆ, ಒಬ್ಬ MLAಗೆ ಸೇಫ್ಟಿ ಕೊಡೋಕ್ಕಾಗಲ್ಲ ಅಂದ್ರೆ ಸುಮಾರು 300 ಜನ MLAಗಳಿಗೆ, MLA MLCಗಳೆಲ್ಲ ಇರೋದು, ನೀವು ಹೆಂಗ್ ಕೊಡ್ತೀರಾ ಸೇಫ್ಟಿ? ಅಂದ್ರೆ ನಿಮ್ಮ ಕೈಲಿ ಕಾನೂನು ಸುವ್ಯವಸ್ಥೆ ಕಾಪಾಡಕ್ಕಾಗದೇ ಇರುವಂತ ಪರಿಸ್ಥಿತಿಗೆ ಈ ರಾಜ್ಯ ಸರ್ಕಾರ ತಲುಪಿದೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಇಲ್ಲ. ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಬ್ಲ್ಯಾಕ್ ಮಾರ್ಕ್. ಇದು ಬ್ಲ್ಯಾಕ್ ಮಾರ್ಕ್. ಒಬ್ಬ MLCನ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಳಕ್ಕಾಗಲ್ಲ ಅಂತ, ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ನೀ ಸರ್ಕಾರ ಬದುಕಿದ್ರೇನು ಸತ್ರೆ ಏನು? ಈ ಸರ್ಕಾರ ಇನ್ನು ಸಾರ್ವಜನಿಕರಿಗೆ ಏನು ಕೊಡ್ತೀರಿ? ಇನ್ನು ಟೆರರಿಸ್ಟ್ಗಳಿಗೆ ಹೆಂಗ್ ಕೊಡ್ತೀರಾ? ಟೆರರಿಸ್ಟ್ಗಳಿಂದ ರಾಜ್ಯದ ಜನನ ಹೆಂಗ್ ಕಾಪಾಡ್ತೀರಾ ನೀವು? ಭಯೋತ್ಪಾದಕರಿಂದ ಹೆಂಗ್ ಕಾಪಾಡ್ತೀರಾ? ಕೊಲೆ ಸುಲಿಗೆ ಮಾಡುವಂತ ವ್ಯಕ್ತಿಗಳಿಂದ ಸರ್ಕಾರ ಈ ಒಂದು ಕರ್ನಾಟಕದ ಜನನ ಹೆಂಗೆ ಕಾಪಾಡ್ತೀರಾ? ನಿಮ್ ಕಾಪಾಡುವಂತ ಯೋಗ್ಯತೆಯನ್ನ ಕಳ್ಕೊಂಡಿರೋ ಸರ್ಕಾರ. ಬಾಲಿಶವಾದಂಥ ಮುಖ್ಯಮಂತ್ರಿಗಳದು, ಪೊಲೀಸವ್ರದು ಆ ಹೇಳಿಕೆಗಳನ್ನು ನೋಡಿದ್ರೆ ಜನ ನಗ್ತಾ ಇದ್ದಾರೆ, ಆದಿ ಬೀದಿಗಳಲ್ಲಿ ನಗ್ತಾ ಇದ್ದಾರೆ. ಏನಪ್ಪ, ಕಬ್ಬನ ಗದ್ದೆ ಸೇಫ್ಟಿ ಅಂತ ಹೇಳ್ತಾನಲ್ಲ ಕಮಿಷನರು, ನಾಚಿಕೆ ಆಗಲ್ಲ. ಇವಾಗ ಫಾರೆಸ್ಟ್ ಅಲ್ಲಿ ಇತ್ತು ಅಂತ ಇಟ್ಕೊಳ್ಳಿ, ಯಾರೋ ಈ ನಕ್ಸಲೈಟ್ಸ್ಗಳು ಇವ್ರು, ನಾನು ಕೇಳಿದೆ ಸಿಟಿ ರವಿನ ಎಷ್ಟು ಜನ ಇದ್ವು ಅಂತ. 6 ಜನ ಪೊಲೀಸರು, ಮುಂದೆ ಒಂದು ಗಾಡಿ, ಹಿಂದೆ ಒಂದು ಗಾಡಿ. ಮುಂದೆ ಗಾಡಿಯಲ್ಲಿ 3 ಜನ ಪೊಲೀಸರು, ಹಿಂದೆ ಗಾಡಿಯಲ್ಲಿ 3 ಜನ ಪೊಲೀಸರು, 6 ಜನ ಪೊಲೀಸರು. ಯಾರನ್ನ ನಕ್ಸಲೈಟ್ಸು? ಈಗೆಲ್ಲ ನಕ್ಸಲೈಟ್ಸ್ಗಳ ಅವಳಿ ನಾವು ನೋಡ್ತಾ ಇದ್ರಿ. ಸಿಟಿ ರವಿಯವರು ನಕ್ಸಲೈಟ್ ಏರಿಯಾದಿಂದ ಬಂದಿರೋರು, ಅವ್ರಿಗೆ ಥ್ರೆಟ್ ಇದೆ ಈಗಾಗಲೇ. ನಕ್ಸಲೈಟ್ಸ್ ಥ್ರೆಟ್ ಇದೆ ಅವ್ರಿಗೆ ವೈ ಕ್ಯಾಟಗರಿ ಕೊಟ್ಟಿದ್ದಾರೆ. ಅವ್ರನ್ನ ತಗೊಂಡೋಗಿ ನೀವು ಕಾಡಾಗಿ ನಿಲ್ಲಿಸ್ತೀರಲ್ಲ, ಏನಕ್ಕೆ ನಿಲ್ಲಿಸ್ತೀರಿ? ಹಂಗಾರೆ ಅವ್ರ ಮೇಲೆ ಹಲ್ಲೆ ಮಾಡಲಿ ಅಂತ ನಿಲ್ಲಿಸ್ತೀರ? ಅವ್ರ ಮೇಲೆ ಅಟ್ಯಾಕ್ ಮಾಡಿಲಿ ಅಂತ ನಿಲ್ಲಿಸ್ತೀರ? ಅದನ್ನು ನಕ್ಸಲೈಟ್ ಮೇಲೆ ಹಾಕ್ಬಿಡೋಣ ಅಂತೇಳಿ ನಿಲ್ಲಿಸ್ತಾರ? ಏನು ನಿಮ್ಮ ಚಿತಾವಣಿ? ಈ ಕಬ್ಬನ ಗದ್ದೆಯಲ್ಲಿ ನಿಲ್ಲಿಸಿದ್ರೆ ಯಾರಾದ್ರೂ ಅಲ್ಲಿ ಗುಂಡಿನ ದಾಳಿ ಯಾರನ್ನ ಮಾಡಿದ್ರಿ ಏನು? 6 ಜನ, ನಾನು ಕೇಳಿದೆ ಜಾಸ್ತಿ ಇದ್ರೆ 6 ಜನ ಪೊಲೀಸರು. ಇಂಥ ಪೊಲೀಸು, ಇಂಥ ಮುಖ್ಯಮಂತ್ರಿ
ಕರ್ನಾಟಕಕ್ಕೆ ಸಿಕ್ಕಿರೋ ಅಂಥದ್ದು ನನಗನ್ಸ್ತೈತೆ ನಮ್ಮ ದೌರ್ಭಾಗ್ಯ ಅಂತ ಅನಿಸ್ತೈತೆ.